ಮೂಗು ಭಾಳ ಇಂಪಾರ್ಟೆಂಟ್ ಆರ್ಗನ್. ನಮ್ಮ ಮುಖಕ್ಕೆ ಒಂದು ಕ್ಯಾರೆಕ್ಟರ್ ಕೊಡುತ್ತೆ. ಬಟ್ ನಾವು ಅದು ಪ್ರಾಬ್ಲಮ್ ಮಾಡೋರ್ಗು ನಾವು ಅದನ್ನ ಗಮನಿಸೋದೇ ಇಲ್ಲ ಅಲ್ವಾ? ಹೌದು, ನೆಗಡಿ ಆದಾಗಲೇ ಮೂಗು, ಅಲ್ಲಿವರೆಗೂ ನಾವು ಅದನ್ನು ನೆನೆಸ್ಕೊಳ್ಳೋದೇ ಇಲ್ಲ. ಮೂಗಲ್ಲಿ ರಕ್ತ ಬರೋಕ್ಕೆ ಎಷ್ಟೊಂದು ಕಾರಣಗಳಿರ್ತವೆ. ಇದು ಯೂಶಲಿ ಏಜ್ ಮೇಲೆ ನೋಡ್ತೀವಿ. ಬೇರೆ ಬೇರೆ ಏಜಸ್ಸಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ. ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋ ಒಂದು ವಿಷಯ, ಮೂಗಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಯಾವುದೇ ಕಾಯಿಲೆ ಇಲ್ಲದೆ ಇರೋರ್ಗು ಮೂಗಲ್ಲಿ ರಕ್ತ ಬರ್ಬೋದು. ಬೇಸಿಗೆ ಇದ್ದಾಗ, ಹೀಟ್ ಜಾಸ್ತಿ ಇದ್ದಾಗ ಖಂಡಿತ ನೋಸ್ ಬ್ಲೀಡ್ ಜಾಸ್ತಿ ಆಗುತ್ತೆ. ಆ ಶ್ವಾಸದ ತಾಪಮಾನ, ಟೆಂಪರೇಚರ್ ಏನಂತೀವಿ, ಬಾಡಿ ಒಳಗಿನ ಟೆಂಪರೇಚರ್ಗೆ ಎಷ್ಟು ಕ್ಲೋಸ್ ಇರುತ್ತೋ ಅಷ್ಟು ಒಳ್ಳೆಯದು ನಮಗೆ. ಮೂಗು ಅಲ್ಲಿ ರಕ್ತ ಬರೋದ್ರ ಜೊತೆಗೆ ಈಗ ಮೂಗು ಕಟ್ತಾ ಇದೆ, ಅದು ಭಾಳ ಇಂಪಾರ್ಟೆಂಟ್ ಸಿಂಪ್ಟಮ್. ಕ್ಯಾನ್ಸರ್ ಅಂದ ತಕ್ಷಣ ನಮಗೆ ವೆರೈಟಿ ಆಫ್ ಕ್ಯಾನ್ಸರ್ಗಳಿದ್ದಾವೆ. ಎಲ್ಲ ಕ್ಯಾನ್ಸರಲ್ಲೂ ಬ್ಲೀಡ್ ಆಗುತ್ತಾ? ಮೂಗಲ್ಲಿ ಬರೋ ಯಾವ ಕ್ಯಾನ್ಸರ್ ಬೇಕಾದರೂ ಬ್ಲೀಡ್ ಆಗ್ಬೋದು. ಕ್ಯಾನ್ಸರ್ ಗಡ್ಡೆ ಬಂದಾಗ ಕೆಲವು ಸಲ ರಕ್ತ ಬರುತ್ತೆ, ಕೆಲವೊಮ್ಮೆ ಮೂಗು ಬ್ಲಾಕ್ ಆಗುತ್ತೆ. ಸೊ ಎರಡೂ ಸೇರಿ ಬಂದಾಗ ಅದನ್ನು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅದು ಒಂದು ಸ್ಟಾರ್ಟ್ ಆದರೆ ಅದು ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗ್ತಿರುತ್ತೆ. ಕಾಟನ್ ಇಟ್ಕೊಳ್ಳೋದು ಒಳ್ಳೆ ಐಡಿಯಾ ಅಲ್ಲ, ಯಾಕೆಂದರೆ ಚಿಕ್ಕ ಕಾಟನ್ ಮಾಡಿ ಅದು ಒಳಗೋಗ್ಬಿಟ್ರೆ ಕಷ್ಟ. ನಾವು ಇದನ್ನ ಹೇಳಿದ್ರೆ ಎಲ್ಲ ಹೇಳ್ತಾರೆ, ನಾನು ಮೂಗಲ್ಲಿ ಬೆರಳೇ ಹಾಕಲ್ಲ ಅಂತ ಅಲ್ವಾ? ಯಾರು ಒಪ್ಕೊಳ್ಳಲ್ಲ ಮಾಡ್ತೀವಿ ಅಂತ. ಚಿಕ್ಕ ಮಕ್ಳು ಎಸ್ಪೆಷಲಿ ಅದು ಮೇನ್ ಕಾರಣ. ಅದು ಅವಾಗ ಗೊತ್ತಿರಲ್ಲ, ಡ್ರೈ ಇದ್ದ ತಕ್ಷಣ ಕಿತ್ಕೊಳ್ಳುತ್ತೆ. ಆ್ಯಂಡ್ ಆ ಥರ ಹಂಗೆ ಮಾಡಿದ ತಕ್ಷಣ ಬರಬೇಕಂತ ಏನಿಲ್ಲ, ನಾಳೆನೂ ಬರ್ಬೋದು. ಅವಾಗಿಂದ ಅವಾಗೆ ಬ್ಲೀಡ್ ಆಗ್ತಾ ಇಲ್ಲ, ತುಂಬ ರೇರ್ ಆಗಿ ಬ್ಲೀಡ್ ಆಯಿತು ಅಂತ ಹೇಳಿದಾಗ ವರಿ ಮಾಡಬೇಕಾಗುತ್ತಾ ಮತ್ತೆ ಅಂತ? ಬಟ್ ಕೆಲವು ಸಲ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಆವಾಗಲೇ ಹೆದರಿಕೆ ಆಗೋದು. ಮೂಗಲ್ ಬ್ಲೀಡ್ ಅಂತಂದರೆ ಯಾರಿಗಾದ್ರೂ ಭಯ ಆಗುತ್ತೆ. ಫಸ್ಟ್ ಥಿಂಗ್, ನೋಸ್ ಬ್ಲೀಡ್ ಅಂದ ತಕ್ಷಣ ಪ್ಯಾನಿಕ್. ಅದು ಒಂದೇ ಡ್ರಾಪ್ ಇರಲಿ ಇಲ್ಲ ಭಾಳ ಇರಲಿ, ಫಸ್ಟ್ ರಿಯಾಕ್ಷನ್ ಏನು ಅಂತಂದರೆ ಭಯ. ಎಷ್ಟೊಂದು ಜನ ಬ್ರೈನ್ ಬ್ಲೀಡ್ ಆಗಿ ಹಾಗೆ ಬರ್ತಾ ಇದೆ ಅಂತಲೇ ಅಂದ್ಕೊಳ್ಳೋದು. ತುಂಬ ಜನ ಅಂದ್ಕೊಳ್ಳೋದು ಇದು ತಲೆಯಲ್ಲಿ ಕಾರಣ, ಅದು ಮೂಗಿಂದ ಬರ್ತಾ ಇದೆ ಅಂತ. ನೋಸ್ ಬ್ಲೀಡ್ ಆದಾಗ ನೋಸ್ ಬ್ಲೀಡ್ ಆಗ್ತಿದೆಯಲ್ಲ ಅಂತ ವರಿ ಮಾಡಬಾರ್ದು. ಯಾವಾಗ ವರಿ ಮಾಡಬೇಕು, ಆಗಿದೆಯಲ್ಲ ಅದು ಯಾವ ಕಾರಣಕ್ಕೆ ಆಗ್ತಿದೆ ಅಂತ ಕಂಡುಹಿಡಿಯೋವಷ್ಟು ವರಿ ಮಾಡಬೇಕು. ನಾವೇ ಸುಮ್ಮನೆ ಯಾವುದೋ ಸ್ಪ್ರೇ ಹಾಕ್ಕೊಳ್ಳೋದು, ಆಮೇಲೆ ಆಯಿಲ್ಸ್ ಹಾಕೋದು, ಅದೆಲ್ಲ ಐ ಡೋಂಟ್ ರೆಕಮೆಂಡ್. ಎಸ್ಪೆಷಲಿ ನೇಸಲ್ ಡ್ರಾಪ್ಸ್ ಎಲ್ಲ ಸಿಗ್ತವೆ, ಅವೆಲ್ಲ ಲಾಂಗ್ ಟರ್ಮ್ ಮಾತ್ರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು ಒಳ್ಳೆಯದಲ್ಲ. ಇಲ್ಲ, ಮೂಗಿಗೆ ಬ್ಲಡ್ ಸಪ್ಲೈ ಮಾಡೋ ಒಂದು ಮೇಜರ್ ರಕ್ತನಾಳ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ನಮಗೆ ಗಾಯ ಆದಾಗ ಅಥವಾ ಬಿದ್ದು ಪೆಟ್ಟಾದಾಗ ರಕ್ತ ಬರೋದು ಒಂದು ರೀತಿ ಆದರೆ, ಸಡನ್ ಆಗಿ ಮೂಗಲ್ಲಿ ರಕ್ತ ಬಂತು ಅಂತ ಹೇಳಿದಾಗ ಯಾರಿಗಾದರೂ ಕೂಡ ಒಂದು ಕ್ಷಣ ಗಾಬರಿ ಆಗೇ ಆಗ್ತೀವಿ. ಹಾಗಿದ್ರೆ ಈ ಮೂಗಲ್ಲಿ ರಕ್ತ ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಈ ನೋಸ್ ಬ್ಲೀಡಿಂಗ್ ಅಂತ ಹೇಳಿದ್ರೆ ಏನು? ಇದರ ಹಿಂದೆ ಇರುವಂಥ ಕಾರಣ ಏನು? ಇದು ಬೇರೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅನ್ನೋದರ ಸೂಚನೆ ಆಗಿರುತ್ತಾ? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಕ್ಷ್ಮಿ ಅನಂತ, ಸೀನಿಯರ್ ಕನ್ಸಲ್ಟೆಂಟ್ ENT, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಮ್ಯಾಮ್. ಡಾಕ್ಟರ್, ಈಗ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ನೋಸ್ ಬ್ಲೀಡಿಂಗ್ ಅಂತ ಹೇಳಿದ್ರೆ ಮೂಗಲ್ಲಿ ರಕ್ತ ಬರೋದು. ಸೊ ಸಡನ್ ಆಗಿ ಭಯ ಆಗೇ ಆಗುತ್ತೆ, ಏನಪ್ಪ ಮೂಗಲ್ಲಿ ರಕ್ತ ಬರ್ತಾ ಇದೆ ಅಂತ. ಸೊ ಇದು ಯಾವ ಕಾರಣಕ್ಕೋಸ್ಕರ ಆಗುತ್ತೆ? ಮೂಗಲ್ಲಿ ರಕ್ತ ಬರೋದಕ್ಕೆ ಮುಖ್ಯ ಕಾರಣಗಳೇನು? ಇದ್ರ ಬಗ್ಗೆ ತಿಳಿಸ್ಕೊಡಿ. ಮೂಗಲ್ಲಿ ರಕ್ತ ಬರೋಕ್ಕೆ ಎಷ್ಟೊಂದು ಕಾರಣಗಳಿರ್ತವೆ. ಇದು ಯೂಶಲಿ ಏಜ್ ಮೇಲೆ ನೋಡ್ತೀವಿ. ಬೇರೆ ಬೇರೆ ಏಜಸ್ಸಲ್ಲಿ ಬೇರೆ ಬೇರೆ ಕಾರಣಗಳಿರ್ತವೆ. ಈಗ ಮಕ್ಕಳಿದ್ರೆ ಮಕ್ಕಳಲ್ಲಿ ಗಾಯ ಮಾಡ್ಕೊಳ್ಳೋದು, ಇಲ್ಲ ಇನ್ಫೆಕ್ಷನ್ ಆಗೋದು, ಇದಕ್ಕೆ ಬರ್ಬೋದು. ಇನ್ನು ಸ್ವಲ್ಪ ದೊಡ್ಡವ್ರು ತಗೊಂಡ್ರೆ ದೊಡ್ಡವರಲ್ಲಿ ಕಂಬ ಸೊಟ್ಟ ಇರೋದು, ಇಲ್ಲ BP ಜಾಸ್ತಿ ಆಗೋದು, ಈ ಥರ ಕಾರಣ ಇರ್ಬೋದು. ಇಲ್ಲ ಏಟ್ ಬೀಳೋದು, ಆಕ್ಸಿಡೆಂಟ್ ಆಗಲಿ, ಇಲ್ಲ ಇದು ಫಿಸ್ಟ್ ಫೈಟ್ ಅಂತೀವಲ್ಲ ಆ ಥರ ಜಗಳ ಆಡೋದು, ಆ ಥರ ಕಾರಣಗಳಿರ್ಬೋದು. ಇನ್ನೂ ದೊಡ್ಡವ್ರು ತಗೊಂಡ್ರೆ ಸೀನಿಯರ್ ಸಿಟಿಸನ್ಸ್, ಹೌದು, ಏಜ್ ಆಗಿರೋ ಸೀನಿಯರ್ ಸಿಟಿಸನ್ಸ್ ಅಂತೀವಲ್ಲ ಆ ಥರ ತೊಗೊಂಡ್ರೆ ಅವರಿಗೆ BP ಹೆಚ್ಚಿಗೆ ಇರೋದು, ಅದಲ್ಲದೆ ಎಷ್ಟೊಂದು ಕೆಲವು ಮಾತ್ರೆಗಳು ತಗೋತಾ ಇರ್ತಾರೆ, ಅದ್ರ ಪ್ರಭಾವ ಇರ್ಬೋದು, ಅಥವಾ ಕ್ಯಾನ್ಸರ್ ಗಡ್ಡೆ ಇರ್ಬೋದು. ಸೊ ಏಜ್ ಮೇಲೆ ಈ ಥರ ಬೇರೆ ಬೇರೆ ಕಾರಣಗಳಿರ್ತವೆ. ಓಕೆ, ಸೊ ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇರುತ್ತೆ. ಸಣ್ಣ ಮಕ್ಕಳಲ್ಲೂ ಕೂಡ ಬ್ಲೀಡ್ ಆಗ್ಬೋದು ಹಾಗಿದ್ರೆ? ಓಕೆ, ಹಾಗಿದ್ರೆ ಸಣ್ಣ ಮಕ್ಕಳಲ್ಲಿ ಬ್ಲೀಡ್ ಯಾವ ಕಾರಣಕ್ಕೋಸ್ಕರ? ಸಣ್ಣ ಮಕ್ಕಳಲ್ಲಿ ಆ್ಯಕ್ಚುಲಿ ಬ್ಲೀಡಿಂಗ್ ತುಂಬ ಕಾಮನ್, ನೋಸ್ ಬ್ಲೀಡಿಂಗು. ಮೂಗು ಡ್ರೈ ಆದಾಗ, ಆಮೇಲೆ ಬೆರಳು ಹಾಕಿ ಕ್ಲೀನ್ ಮಾಡ್ಕೊಳಕ್ಕೆ ನೋಡ್ತಾರೆ, ಆ ಥರ ಗಾಯ ಆದಾಗ, ಇಲ್ಲ ಎಷ್ಟೊಂದು ಇನ್ಫೆಕ್ಷನ್ಸು, ಮಕ್ಕಳಿಗೆ ಶೀತದ ಗಡ್ಡೆ ಇರುತ್ತೆ, ಆ ಥರ ಇದ್ದಾಗ ಖಂಡಿತ ಅವ್ರಿಗೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಮ್ಯಾಮ್, ನೀವು ಹೇಳಿದ್ರಿ BP ಸಮಸ್ಯೆ ಇದ್ದಾಗ ಅಥವಾ ವೇರಿಯೇಷನ್ ಆದಾಗ ಬ್ಲೀಡ್ ಆಗಬಹುದು ಅಂತ. ಸೊ ಈ BP ಸಮಸ್ಯೆಗೂ ಮತ್ತು ನೋಸ್ ಬ್ಲೀಡಿಂಗಿಗೂ ಹೇಗೆ ಕನೆಕ್ಷನ್ ಇದೆ ಅಂತ?
ಸೊ ಮೊದಲು ಬಿಫೋರ್ ನೋಸ್ ಬ್ಲೀಡಿಂಗ್ ಬಗ್ಗೆ ಇಷ್ಟೊಂದು ಡೀಟೇಲ್ ಹೇಳೋದ್ ಬಗ್ಗೆ ಫಸ್ಟ್ ನೋಸ್ ಬಗ್ಗೆ ಒಂದು ಸ್ಮಾಲ್ ಥಿಂಗ್. ನೋಸ್ ಏನ್ ಮಾಡುತ್ತೆ ಅಂತ ನಮ್ಗೆಲ್ರೂ ಗೊತ್ತಿರೋದು, ನೋಸಲ್ಲಿ ನಾವು ಶ್ವಾಸ ತಗೋತೀವಿ, ಶ್ವಾಸ ಬಿಡ್ತೀವಿ. ಸೊ ಅದೊಂದು ಪ್ಯಾಸೇಜ್ ಇದ್ದಂಗೆ, ನಾವು ಶ್ವಾಸ ತಗೊಳ್ಳುವಾಗ ಏರ್ ಅದರಿಂದ ಹೋಗಿ ಬರೋದು. ಬಟ್ ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋ ಒಂದು ವಿಷಯ, ಮೂಗಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಏನದು ಅಂತಂದರೆ, ಮೂಗು ನಾವು ಒಳಗೆ ತಗೊಳ್ಳೋ ಶ್ವಾಸನ ಹ್ಯೂಮಿಡಿಫೈ ಮಾಡುತ್ತೆ. ಹ್ಯೂಮಿಡಿಫೈ ಅಂತಂದರೆ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಆ್ಯಡ್ ಮಾಡುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ. ಈಗ ಫಾರ್ ಇನ್ಸ್ಟೆನ್ಸ್ ನಮಗೆ ನಾವು ಶ್ವಾಸ ತಗೋತೀವಲ್ಲ, ಆ ಶ್ವಾಸದ ತಾಪಮಾನ ಟೆಂಪ್ರೇಚರ್ ಏನಂತೀವಿ, ಬಾಡಿ ಒಳಗಿನ ಟೆಂಪ್ರೇಚರ್ಗೆ ಎಷ್ಟು ಕ್ಲೋಸ್ ಇರುತ್ತೋ ಅಷ್ಟು ಒಳ್ಳೇದು ನಮಗೆ. ಓಕೆ. ಬಟ್ ಈಗ ನೋಡಿ, ಈಗ ಬಿಸಿಲಿದೆ, ಆಚೆ ಹೋಗ್ತೀವಿ, ವಿ ಬ್ರೀದ್ ವೆರಿ ಹಾಟ್ ಏರ್. ಬಟ್ ಅದೇ ಏರು ನಮ್ಮ ಮೂಗಿಂದ ಒಳಗೆ ಹೋಗೋಷ್ಟೊತ್ತಿಗೆ ನಿಯರ್ಲಿ ಬಾಡಿ ಟೆಂಪ್ರೇಚರ್ ಆಗಿರುತ್ತೆ. ಇಲ್ಲ ಆಪೋಸಿಟ್ ತಗೊಳ್ಳಿ, ಯಾವುದೋ ಸ್ನೋಯಿ ಪ್ಲೇಸ್ಗೆ ಹೋದ್ವಿ, ತುಂಬ ಚಳಿ ಇತ್ತು, ಆಗ ನಾವು ಒಳಗೆ ತಗೊಳ್ಳೋ ಏರ್ ತುಂಬ ತಣ್ಣಗಿರುತ್ತೆ. ಅದನ್ನು ಅಷ್ಟೇ, ಮೂಗಿಂದ ಹೋಗಿ ಲಂಗ್ಸ್ ಹೋಗೋ ಅಷ್ಟೊತ್ತಿಗೆ ಮೂಗು ಅದನ್ನು ಟೆಂಪ್ರೇಚರ್ನ ನಿಯರ್ಲಿ ಬಾಡಿ ಟೆಂಪ್ರೇಚರ್ ಮಾಡಿರುತ್ತೆ. ಇದು ಹೇಗೆ ಮಾಡುತ್ತೆ ಮೂಗು? ಸೊ ಈ ಏರ್ ಕಂಡೀಷನಿಂಗ್ ಹೇಗೆ ಮಾಡುತ್ತೆ ಮೂಗು ಅಂದರೆ, ಇದರಲ್ಲಿ ರಕ್ತನಾಳಗಳ ತುಂಬ ಒಂದು ಇದು ರೋಲ್ ಇದೆ. ಮೂಗಲ್ಲಿರೋ ರಕ್ತನಾಳಗಳೇ ಬ್ಲಡ್ ಫ್ಲೋ ಆದಾಗ ಅದರ ಟೆಂಪ್ರೇಚರು ಐದರ್ ಇಟ್ ವಿಲ್ ಗಿವ್ ಆರ್ ಟೇಕ್. ಸೊ ಅದು ಏನಾಗುತ್ತೆ ಅಂತಂದರೆ, ನಾವು ತಗೊಳ್ಳೋ ಶ್ವಾಸದ ಟೆಂಪ್ರೇಚರ್ ತಾಪಮಾನನ ಮಾಡಿಫೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಾರಣಕ್ಕೆ ಮೂಗಲ್ಲಿ ತುಂಬ ಹೆಚ್ಚಿಗೆ ರಕ್ತನಾಳಗಳಿವೆ. ದ ನೋಸ್ ಈಸ್ ವೆರಿ ರಿಚ್ ಇನ್ ಬ್ಲಡ್ ವೆಸಲ್ಸ್. ಆಮೇಲೆ ಅದನ್ನು ಕವರ್ ಮಾಡೋ ಮೆಂಬ್ರೇನು ಭಾಳ ಡೆಲಿಕೇಟ್ ಆಗಿರುತ್ತೆ. ಸೊ ಹೀಗಾಗಿ ಪೆಟ್ಟೇನಾದರೂ ಬಿದ್ದರೆ ಅದು ಓಪನ್ ಆದರೆ ಬ್ಲೀಡಿಂಗ್ ಆಗುತ್ತೆ. ಸೊ ಈಗ ನೀವು ಕೇಳಿದ್ದು ಬಿ ಪಿ ಹೆಚ್ಚಿಗೆ ಆದಾಗ. ಹೌದು. ಬಿ ಪಿ ಹೆಚ್ಚಿಗೆ ಆಗೋದಂದ್ರೆ ಏನು, ಹಾರ್ಟ್ ತುಂಬ ಫೋರ್ಸ್ ಹಾಕಿ ರಕ್ತನ ತಳ್ತಾ ಇದೆ ಅಂತ. ಸೊ ಆವಾಗ ಹಂಗಿರೋವಾಗ ರಕ್ತನಾಳಗಳಲ್ಲಿ ಓಡ್ತಿರೋ ರಕ್ತ ತುಂಬ ಫೋರ್ಸಾಗಿ ಓಡ್ತಾ ಇರುತ್ತೆ. ಸೊ ಒಂದು ಸ್ಮಾಲ್ ಗಾಯ ಆದ್ರೂ ಅದು ಬೇಗ ಬಿಚ್ಕೊಂಡು ಆಚೆ ಬರುತ್ತೆ. ಹಾಗಾಗಿ ಬಿ ಪಿ ಜಾಸ್ತಿ ಆಗಿ ಒಂದು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆದ್ರೂ ತುಂಬ ಬ್ಲೀಡ್ ಆದಂಗೆ ಅನ್ಸುತ್ತೆ. ಓಕೆ ಓಕೆ. ಹಾಗಿದ್ರೆ ಈಗ ನಾವು ಎಂಥದೇ ಗಾಳಿಯನ್ನ ಸೇವಿಸಿದ್ರು ಕೂಡ ನಮ್ಮ ಮೂಗು ಅದನ್ನ ಫಿಲ್ಟರ್ ಮಾಡಿ ಅದಾದ್ಮೇಲೆನೆ ನಮ್ಮ ಲಂಗ್ಸಿಗೆ ಅಥವಾ ಶ್ವಾಸಕೋಶಕ್ಕೆ ಹೋಗುತ್ತೆ. ಸೊ ಮೂಗಲ್ಲಿ ಫಿಲ್ಟರ್ ಆಗೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಓಕೆ. ಹಾಗಿದ್ರೆ ಈಗ ಮೂಗಲ್ಲಿ ನೀವು ಹೇಳಿದ್ರಿ ಬ್ಲಡ್ ಬರೋದಕ್ಕೆ ಇಷ್ಟೆಲ್ಲ ರೀಸನ್ಸ್ಗಳು ಇದಾವೆ ಅಂತ. ಹಾಗಿದ್ರೆ ಲಕ್ಷಣಗಳ ಬಗ್ಗೆ ನಾವು ನೋಡಿದಾಗ ಇದ್ರ ಜೊತೆಗೆ ಬೇರೆ ಏನೋ ಸಿಂಪ್ಟಮ್ಸ್ಗಳು ಒಟ್ಟಿಗೆ ಬಂದಾಗ ಅಲರ್ಟ್ ಆಗಬೇಕು, ಆ ಥರ ಏನಾದರೂ ಇದೆಯಾ ಅಂತ ಡಾಕ್ಟರ್? ಮೂಗು ಅಲ್ಲಿ ರಕ್ತ ಬರೋದ್ರ ಜೊತೆಗೆ ಈಗ ಮೂಗು ಕಟ್ತಾ ಇದೆ, ಅದು ಭಾಳ ಇಂಪಾರ್ಟೆಂಟ್ ಸಿಂಪ್ಟಮ್. ಈಗ ಫಾರ್ ಇನ್ಸ್ಟೆನ್ಸ್ ನಾನು ಹೇಳಿದೆ ಕ್ಯಾನ್ಸರ್ ಗಡ್ಡೆ ಇರ್ಬೋದು ಅಂತ. ಕ್ಯಾನ್ಸರ್ ಗಡ್ಡೆ ಬಂದಾಗ ಕೆಲವು ಸಲ ರಕ್ತ ಬರುತ್ತೆ, ಕೆಲವೊಮ್ಮೆ ಮೂಗು ಬ್ಲಾಕ್ ಆಗುತ್ತೆ. ಸೊ ಎರಡೂ ಸೇರಿ ಬಂದಾಗ ಅದನ್ನ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗಂತ ಹೇಳಿ ನಮಗೆ ಸಡನ್ ಆಗಿ ಇದಕ್ಕಿಂತ ಮುಂಚೆ ಮೂಗಲ್ಲಿ ರಕ್ತ ಬಂದಿಲ್ಲ, ಸಡನ್ ಆಗಿ ಒಂದಿನ ಬಂತು ಅಂದಾಗ ಕ್ಯಾನ್ಸರ್ ಅಂತಾನೆ ಭಯ ಪಡ್ಬೇಕಾ? ಖಂಡಿತ ಇಲ್ಲ. ನಾನು ಆಗ್ಲೇ ನಿಮ್ಗೆ ದೊಡ್ಡ ಲಿಸ್ಟ್ ಕೊಟ್ಟಿದ್ದೀನಿ. ಇದರಲ್ಲಿ ಯಾವ ಕಾರಣ ಬೇಕಾದ್ರೂ ಇರ್ಬೋದು. ಯಾವುದೇ ಕಾಯಿಲೆ ಇಲ್ಲದೆ ಇರೋರ್ಗು ಮೂಗಲ್ ರಕ್ತ ಬರ್ಬೋದು. ಹಾಗಾಗಿ ಮೂಗಲ್ ಬ್ಲಡ್ ಬಂದ ತಕ್ಷಣ ದಯವಿಟ್ಟು ದೊಡ್ಡ ದೊಡ್ಡ ಕಾಯಿಲೆ ಡಯಾಗ್ನೋಸ್ ಮಾಡ್ಕೋಬೇಡಿ. ಓಕೆ ಓಕೆ. ಸಡನ್ ಆಗಿ ಭಯ ಪಡುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಇನ್ ಕೆಲವ್ರು ಹೇಳ್ತಾರೆ ಬಾಡಿ ಹೀಟ್ ಆಯ್ತು ಅಂತ ಹೇಳಿದ್ರೆ ಮೂಗಲ್ಲಿ ರಕ್ತ ಬರುತ್ತೆ ಅಂತ. ಹೌದಾ ಡಾಕ್ಟರ್? ಇದು ತುಂಬಾ ಕಾಮನ್. ನಮ್ಗೆ ಬರ್ತಾನೆ ಹೇಳ್ಕೊಂಡ್ ಬರ್ತಾರೆ, ನಂದು ಹೀಟ್ ಬಾಡಿ, ನನಗೆ ಮೂಗಲ್ಲಿ ಬ್ಲೀಡಿಂಗ್ ಆಗ್ತಿದೆ ಅಂತ. ಸೊ ಇದೊಂದು ಏನು ಹೇಳೋದು, ಮಿತ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸತ್ಯ ಇದೆ, ಸತ್ಯ ಅರ್ಧ ಸುಳ್ಳು. ಎಕ್ಸಾಕ್ಟ್ಲಿ, ಇದರಲ್ಲಿ ಸ್ವಲ್ಪ ಸತ್ಯ ಇದೆ. ಯಾಕೆಂದ್ರೆ ಬೇಸಿಗೆ ಇದ್ದಾಗ, ಹೀಟ್ ಜಾಸ್ತಿ ಇದ್ದಾಗ ಖಂಡಿತ ನೋಸ್ ಬ್ಲೀಡ್ ಜಾಸ್ತಿ ಆಗುತ್ತೆ. ಬಟ್ ಅದಕ್ಕೆ ಅಂತ ಅದು ನಾವು ಅನ್ಕೊಂಡಿರೋ ಕಾರಣಕ್ಕೆ ಆಗ್ತಿಲ್ಲ. ಅದು ಜನ ಏನ್ ಅನ್ಕೋತಾರೆ, ಬಾಡಿಯಲ್ಲಿ ಹೆಚ್ಚಿಗೆ ಟೆಂಪರೇಚರ್ ಆಗಿ ಹಂಗೆ ಬರುತ್ತೆ ಅಂತ. ಹಾಗಲ್ಲ, ಇದಕ್ಕೆ ತುಂಬಾ ಸರಳವಾದ ಒಂದು ಎಕ್ಸ್ಪ್ಲನೇಷನ್ ಇದೆ. ಈ ತರ ಬೇಸಿಗೆಯಲ್ಲಿ ಹೀಟ್ ಆದಾಗ ಎಲ್ಲ ಬಾಡಿಯಲ್ಲೆಲ್ಲ ಡ್ರೈ ಆಗುತ್ತೆ. ಸೊ ಮೂಗಲ್ಲಿ ನಾವು ಯಾವಾಗಲೂ ಏರ್ ತಗೊಳ್ಳೋದ್ರಿಂದ ಮೂಗು ಬೇಗ ಡ್ರೈ ಆಗುತ್ತೆ. ಸೊ ಮೂಗು ಡ್ರೈ ಆದಾಗ ಏನಾಗುತ್ತೆ, ನೆಕ್ಸ್ಟು ಮೂಗಲ್ಲಿ ಗೊಣ್ಣೆ ಬರುತ್ತಲ್ಲ, ಗೊಣ್ಣೆನೂ ಡ್ರೈ ಆಗುತ್ತೆ. ಗೊಣ್ಣೆ ಡ್ರೈ ಆಗಿ ಮೂಗಲ್ಲಿ ಕೂತಿರುತ್ತೆ. ಅಲ್ಲಿ ಕೂತಿದ್ರೆ ನಾವೇನು ಮಾಡ್ತೀವಿ, ನಮ್ಮದು ಇಮ್ಮಿಡಿಯೇಟ್ ರಿಯಾಕ್ಷನ್ನು ನಮ್ಗೆ ಅದನ್ನು ತೆಗಿಬೇಕು. ಬಿಕಾಸ್ ಅದಲ್ಲಿ ಕೂತು ಇರಿಟೇಟ್ ಮಾಡ್ತಿದೆಯಲ್ಲ, ಸೊ ನಾವು ಬೆರಳು ಹಾಕಿ ತೆಗಿಬೇಕು ಅದನ್ನ. ಆ ಥರ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಏನು ಮಾಡ್ತೀವಿ, ಸಣ್ಣ ಸಣ್ಣ ಗಾಯಗಳು ಮಾಡಿರ್ತೀವಿ. ಓಕೆ. ಸೊ ಆ ಗಾಯಗಳಿಂದ ಯಾವಾಗ ಬೇಕಾದರೂ ರಕ್ತ ಬರ್ಬೋದು. ನಾವು ಇದನ್ನ ಹೇಳಿದ್ರೆ ಎಲ್ಲ ಹೇಳ್ತೇವೆ, ನಾನು ಮೂಗಲ್ಲಿ ಬೆರಳೇ ಹಾಕಲ್ಲ ಅಂತ ಅಲ್ವಾ, ಯಾರು ಒಪ್ಕೊಳ್ಳಲ್ಲ ಮಾಡ್ತೀವಿ ಅಂತ. ಚಿಕ್ಕ ಮಕ್ಳು ಎಸ್ಪೆಷಲಿ ಅದು ಮೇನ್ ಕಾರಣ. ಅದು ಅವಾಗ ಗೊತ್ತಿರಲ್ಲ, ಡ್ರೈ ಇದ್ದ ತಕ್ಷಣ ಕಿತ್ಕೊಳ್ಳುತ್ತೆ. ಆ್ಯಂಡ್ ಆ ಥರ ಹಂಗೆ ಮಾಡಿದ ತಕ್ಷಣ ಬರಬೇಕಂತ ಏನಿಲ್ಲ, ನಾಳೆನೂ ಬರ್ಬೋದು.
ಓಕೆ ಓಕೆ ಸೊ ಒಂದು ಇಂಡೈರೆಕ್ಟ್ ರೀಸನ್ ಇದ್ದೇ ಇದೆ. ಇಂಡೈರೆಕ್ಟ್ ಕಾಸ್. ಸೊ ಹೀಟ್ ಇಂದ ಬರುತ್ತೆ, ಬಟ್ ಅದು ಹೀಟ್ ಬಾಡಿ ಆ ತರ, ದಟ್ ಇಸ್ ನಾಟ್ ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಓಕೆ ಓಕೆ ಹಾಗಾಗಿ ಡೈರೆಕ್ಟ್ ಆಗಿ ನಾವು ಹೀಟ್ ಆಗಿದೆ ಅದಕ್ಕೆ ನೋಸ್ ಬ್ಲೀಡ್ ಆಗಿದೆ ಅಂತ ಹೇಳೋದಿಕ್ ಆಗೋದಿಲ್ಲ. ಇದಕ್ಕೂ ಮತ್ತೆ ಈ ಋತುಮಾನಕ್ಕೂ ಅಥವಾ ಸೀಸನ್ಗೆ ಏನಾದ್ರು ಕನೆಕ್ಷನ್ ಇದೆಯಾ? ಅಂದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಬ್ಲೀಡ್ ಆಗುತ್ತೆ ಅಥವಾ ಚಳಿಗಾಲದಲ್ಲಿ ಆಗುತ್ತೆ ಅಂತ ಹೇಳೋದಿಕ್ ಆಗುತ್ತೆ? ಖಂಡಿತ ಇದೆ. ಸೊ ಈ ಸೀಸನ್ ಹೀಟ್ ಕೋಲ್ಡ್ಕಿನ್ನ ಡ್ರೈನೆಸ್, ಡ್ರೈ ಆದಾಗ ಈ ಥರ ನಾನೀಗ ಹೇಳಿದ್ನಲ್ಲ ಆ ಥರ ಮೂಗಲ್ಲಿ ನಾರ್ಮಲ್ ಆಗಿ ಉತ್ಪತ್ತಿ ಆಗೋ ಗೊಣ್ಣೆ ಡ್ರೈ ಆದಾಗ ಆವಾಗ ಬ್ಲೀಡ್ ಆಗುತ್ತೆ. ಓಕೆ ಹಾಗಿದ್ರೆ ಬೇಸಿಗೆಯಲ್ಲಿ ಆಗುವಂತಹ ಚಾನ್ಸಸ್ ಇರುತ್ತೆ? ಖಂಡಿತ ಇರುತ್ತೆ, ನಾವು ಬೇಸಿಗೆಯಲ್ಲೇ ಜಾಸ್ತಿ ನೋಡೋದು. ಓಕೆ ಈ ತರ ಕೇಸ್ಗಳನ್ನ AC ರೂಮಲ್ಲಿ ಇದ್ದಾಗ್ಲೂ ನಮ್ಗೆ ಡ್ರೈ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಫೀಲ್ ಆಗೋದಕ್ಕೆ ಕೂಲ್ ಅಂತ ಅನ್ಸುತ್ತೆ, ತಣ್ಣಗಿದೆ ಅಂತ ಅನ್ಸುತ್ತೆ, ಬಟ್ ಆಕ್ಚುಲಿ ಡ್ರೈ ಆದ್ರೆ ಬಾಡಿ ಏನಾದ್ರು ಡ್ರೈ ಆದ್ರೆ ಈ ತರ ಪ್ರಾಬ್ಲಮ್ಸ್ ಖಂಡಿತ ಬರುತ್ತೆ. AC ಏನಾಗುತ್ತೆ ಅಂತಂದ್ರೆ AC ನಾನು ಹೇಳಿರೋ ನೀರಿನ ಹ್ಯೂಮಿಡಿಟಿ ಅಂತ ಹೇಳಿದ್ನಲ್ಲ, ಏರಲ್ಲಿ ನೀರಿನ ಅಂಶ ಕಲ್ಸಿರೋದು ಅದು ಕಡಿಮೆ ಆಗುತ್ತೆ. AC ಟೆಂಡ್ಸ್ ಟು ಡ್ರೈ ದ ಏರ್. ಸೊ ನಾವು ಈ ಡ್ರೈ ಏರ್ನ 24 hours ಬ್ರೀತ್ ಮಾಡ್ತಾ ಇದ್ರೆ ಮೂಗು ಡ್ರೈ ಆಗುತ್ತೆ. ಆಮೇಲೆ ಸೇಮ್ ಥಿಂಗ್, ಗೊಣ್ಣೆ ಡ್ರೈ ಆಗೋದು, ಅದರಿಂದ ಬ್ಲೀಡಿಂಗ್ ಆಗೋದು. ಓಕೆ ಓಕೆ ಸೊ ಹಾಗಿದ್ರೆ ಈಗ ಮೂಗಲ್ ರಕ್ತ ಬರ್ತಾ ಇದೆ ಅಂತ ಹೇಳಿದಾಗ ಫಸ್ಟ್ ನಾವು ಏನ್ ಮಾಡ್ಬೇಕಾಗತ್ತೆ? ಇದಕ್ಕೆ ಪ್ರಥಮ ಚಿಕಿತ್ಸೆ ಅಂತ ಏನಾದ್ರೂ ಇದೆಯಾ ಅಂತ? ಪ್ರಥಮ ಚಿಕಿತ್ಸೆ ಬ್ಲೀಡ್ ಆದಾಗ ನಾವು ಎರಡು ನೋಡ್ತೀವಿ. ಒಂದು ಎಷ್ಟು ಬರ್ತಾ ಇದೆ ಅಂತ. ಒಬ್ಬೊಬ್ರಿಗೆ ನೀವು ನೋಡಿರ್ತೀರಾ, ಸ್ವಲ್ಪ ಏನೋ ಬಂತು ನಿಂತೋಯ್ತು, ಅವಾಗೇನು ಮಾಡೋ ಅವಶ್ಯಕತೆ ಇರಲ್ಲ, ಯೂಶಲಿ ಅದಾಗದೇ ನಿಂತ್ಕೊಂಡ್ಬಿಡುತ್ತೆ. ಬಟ್ ಕೆಲವು ಸಲ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಆವಾಗ್ಲೇ ಹೆದರಿಕೆ ಆಗೋದು. ಮೂಗಲ್ ಬ್ಲೀಡ್ ಅಂತಂದ್ರೆ ಯಾರಿಗಾದ್ರೂ ಭಯ ಆಗುತ್ತೆ. ಸೊ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕಾದ್ರೆ ಆವಾಗ ಏನಾದರೂ ಮಾಡಬೇಕಾಗುತ್ತೆ. ನನ್ನ ಫಸ್ಟ್ ಸಜೆಷನ್ ಆ ಥರ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ದಯವಿಟ್ಟು ಫಸ್ಟು ಹಾಸ್ಪಿಟಲ್ಗೆ ಬನ್ನಿ. ಬಿಕಾಸ್ ನೀವು ಏನೇ ಮಾಡಿದ್ರು ಅದು ಇಂಪಾರ್ಟೆಂಟು. ಬಟ್ ನೀವು ಒಬ್ಬರೇ ಇದ್ದಾಗ ಈ ಥರ ಬರ್ತಾ ಇದೆ ಅಂತಂದರೆ ನಾನೊಂದು ಕೆಲವು ಟಿಪ್ಸ್ ಕೊಡ್ತೀನಿ, ಇದು ಭಾಳ ಇಂಪಾರ್ಟೆಂಟು. ಫಸ್ಟು ಮುಂದೆ ಚೂರು ಬಗ್ಬಿಟ್ಟು ಮೂಗಿನಿಂದ ಎರಡು ಕಡೆ ಹಿಡ್ಕೊಳ್ಳಿ ಟೈಟಾಗಿ. ಈ ಥರ ಹಿಡ್ಕೊಂಡು ಒಂದು 5 ನಿಮಿಷ ಬಾಯಿ ತೆಗೆದು ಚೆನ್ನಾಗಿ ಬಾಯಿಂದ ಜೋರು ಉಸಿರಾಡಬೇಕು. ಯೂಶಲಿ ಈ ಥರ 5 minutes ಮಾಡಿ ತೆಗೆದ್ರೆ ನಿಂತಿರುತ್ತೆ. ಅದರ ನಂತರ ಆಸ್ಪತ್ರೆಗೆ ಬಂದು ತೋರಿಸ್ಕೋಬಹುದು. ಓಕೆ ಓಕೆ ಈ ಥರ ಮಾಡೋದ್ರಿಂದ ಈ ಥರ ಮಾಡೋದು ಒಳ್ಳೇದು, ಇದು ನಮ್ಮ ಅಡ್ವೈಸ್. ಓಕೆ ಓಕೆ ಹಾಗಿದ್ರೆ ಈಗ ಕೆಲವ್ರು ಹೇಳ್ತಾರೆ ಮೂಗಲ್ ಬ್ಲೀಡ್ ಆಯ್ತು ಅಂತ ಹೇಳಿದ್ರೆ ತಲೆ ಹಿಂದೆ ಮಾಡಬೇಕು ಅಥವಾ ಮುಂದೆ ಮಾಡಬೇಕು, ಈ ಥರ ಮಲಗಿಸ್ಬೇಕು ಅಂತೆಲ್ಲ, ಅದು ನಿಜವಾಗಿಯೂ ಹೌದಾ ಅಂತ? ಒಂದು ಮಾಡಬಾರ್ದು ಅನ್ನೋದು. ಯೂಶಲಿ ಬ್ಲೀಡ್ ಆದ್ರೆ ಏನ್ ಮಾಡ್ತೀವಿ, ತಲೆ ಮೇಲ್ ಮಾಡ್ತೀವಿ. ಅಂದ್ರೆ ಕೆಳಗಿದ್ರಷ್ಟೇ ಹೋಗೋದಲ್ವಾ, ಕೆಳಗ್ ಬಗ್ತಾ ಇದ್ರೆ ಬರ್ತಾ ಇರತ್ತೆ, ಮೇಲ್ ನೋಡಿದ್ರೆ ಬರಲ್ಲ ಅದು ಅಂತ. ಹಾಗಲ್ಲ, ಅಲ್ಲಿ ಒಳಗೆ ಬ್ಲೀಡ್ ಆಗ್ತಿದೆ, ನೀವು ಮೇಲ್ ನೋಡಿ ಕೆಳಗೆ ನೋಡಿ, ಅದು ಆಚೆ ಅಂತೂ ಬರುತ್ತೆ ಅಲ್ವಾ. ನೀವು ಕೆಳಗೆ ನೋಡಿದ್ರೆ ಕಂಪ್ಲೀಟಾಗಿ ಆಚೆನೇ ಬರುತ್ತೆ, ಬಟ್ ನೀವು ಮೇಲ್ ನೋಡಿದಾಗ ನಿಲ್ತಾ ಇಲ್ಲ, ಮೂಗು ಹಿಂಭಾಗದಲ್ಲಿ ಹೋಗ್ತಾ ಇರುತ್ತೆ. ಓಕೆ ಸೊ ಮೂಗಲ್ಲಿ ಹಿಂಭಾಗದಲ್ಲಿ ಹೋದಾಗ ಎರಡಾಗಬೇಕು. ಒಂದು ಅದು ಅನ್ನನಾಳಕ್ಕೆ ಹೋಗಿ ನಾವು ಅದನ್ನು ನುಂಗಬೇಕು, ಅದು ಓಕೆ. ಬಟ್ ಇನ್ನೂ ಡೇಂಜರ್ ಏನು ಅಂತಂದರೆ, ನಮ್ಗೆ ಭಾಳ ಬರ್ತಾ ಇದೆ, ನಮ್ಗೆ ಅಷ್ಟೊಂದು ನುಂಗಕ್ಕಾಗ್ತಿಲ್ಲ ಅಂತಂದರೆ ವಿಂಡ್ ಪೈಪ್ ಏನಂತೀವಿ ಅದಕ್ಕೆ ಹೋದರೆ ಅದು ಡೇಂಜರ್. ಸೊ ಇಟ್ ಇಸ್ ನಾಟ್, ಅದು ರೆಕಮೆಂಡೆಡ್ ಅಲ್ಲ ಬ್ಲಡ್ ಬಂದರೆ ಈ ಥರ ಮಾಡೋದು. ಅದಕ್ಕಿಂತ ಮುಂದೆ ಬಗ್ಗೆ ನಾನು ಹೇಳಿದ್ನಲ್ಲ, ನಾನು ಹೇಳ್ಕೊಟ್ಟಂಗೆ ಮೂಗು ಹಿಡ್ಕೊಂಡು ಒಂದು 5 ನಿಮಿಷ ಮೂಗು ಹಿಡ್ಕೊಂಡ ತಕ್ಷಣ ನಾನು ಹೆಂಗೆ ಉಸಿರಾಡಲಿ, ಬಾಯಿ ಇದೆ, ಬಾಯಿ ದೊಡ್ಡದಾಗಿ ತೆಗೆದು ಬಾಯಲ್ಲಿ ಆರಾಮಾಗಿ ದೊಡ್ಡ ಉಸಿರು ತೆಗೆದ್ರೆ ಇದು ನಿಲ್ಲೋ ಸಾಧ್ಯತೆ ಇದೆ. ಒಂದು 5 ನಿಮಿಷ ಪ್ರೆಷರ್ ಕೊಟ್ಟು ಅದನ್ನ ನಿಲ್ಲಿಸ್ದಂಗೆ. ಓಕೆ ಓಕೆ ನೀವು ಹೇಳಿದ್ರೆ ಕೆಲವರಿಗೆ ಒಂದು ಸ್ವಲ್ಪ ಬ್ಲೀಡ್ ಆಗಿ ನಿಂತು ಹೋಗುತ್ತೆ, ಇನ್ನು ಕೆಲವರಿಗೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಡಿಫ್ರೆನ್ಸ್ ಯಾಕಾಗುತ್ತೆ ಡಾಕ್ಟರ್? ಹಾಗಿದ್ರೆ ಡಿಫ್ರೆನ್ಸ್ ಯಾಕಾಗುತ್ತೆ ಅಂದರೆ ಇದು ಕಾರಣದ ಮೇಲೆ ಹೋಗುತ್ತೆ. ಈಗ BP ಹೆಚ್ಚಾಗಿ ಬ್ಲಡ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಆವಾಗ ನಾವೇನು ಮಾಡದೇ ಇದ್ರೆ BP ಹೈಯೇ ಇರುತ್ತೆ, ಸೊ ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ, ಸೊ ಅದು ನಿಲ್ಲೋದಿಲ್ಲ. ಇಲ್ಲ ಕೆಲವು ಕ್ಯಾನ್ಸರ್ ಗಡ್ಡೆಗಳು ಒನ್ಸ್ ಬ್ಲೀಡ್ ಆದರೆ ಆಗ್ತಾ ಇರುತ್ತೆ. ಒಂದು ಬೇರೆ ಥರದ ಕ್ಯಾನ್ಸರ್ ಬಗ್ಗೆ ಹೇಳ್ತೀನಿ, ನೇಸೋಫ್ಯಾರಿಂಜಲ್ ಆಂಜಿಯೋಫೈಬ್ರೋಮಾ ಅಂತೀವಿ. ಇದೊಂದು ರಿಲೇಟಿವ್ಲಿ ರೇರ್ ಟ್ಯೂಮರ್, ಬಟ್ ನೋಡ್ತೀವಿ ಬರುತ್ತೆ. ಇದು ಸ್ಪೆಸಿಫಿಕಲಿ ಚಿಕ್ಕ ಮಕ್ಕಳಲ್ಲಿ ಬರುತ್ತೆ, 10 ರಿಂದ 20 ಇರೋ ಹುಡುಗರಿಗೆ ಇಟ್ ಇಸ್ ಅವರಲ್ಲೇ ಬರೋದು ಅದು ಮ್ಯಾಕ್ಸಿಮಮ್. ಸೊ ಆ ಏಜ್ ಹುಡುಗರು ಅದು ಹೆಂಗೆ ಅಂತಂದ್ರೆ, ಅದು ಒಂದು ಸ್ಟಾರ್ಟ್ ಆದ್ರೆ ಅದು ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗ್ತಿರುತ್ತೆ, ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋವರೆಗೂ. ಅದು ಕಾರಣ ಇರ್ಬೋದು. ಬ್ಲೀಡ್ ಆದಾಗ ನಮ್ಮ ಬಾಡಿಯಲ್ಲೇ ಕ್ಲಾಟಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಆ ಕ್ಲಾಟಿಂಗ್ ಮೆಕ್ಯಾನಿಸಮ್
ಪರ್ಫೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಆವಾಗ ಕಂಟಿನ್ಯೂಸ್ ಬ್ಲೀಡ್ ಆಗೇ ಆಗುತ್ತೆ. ಓಕೆ, ಹಾಗಿದ್ರೆ ಈಗ ನೋಸ್ ಬ್ಲೀಡ್ ಆಗ್ತಿದೆ ಅಂದಾಗ ಒನ್ ಆಫ್ ದ ರೀಸನ್ ಹೇಳಿದ್ರೆ ಅದೇ ಕ್ಯಾನ್ಸರ್ ಗೆಡ್ಡೆಗಳು ಇರಬಹುದು ಅಂತ. ಸೊ ಇದು ನಾವು ಪ್ಯಾನಿಕ್ ಮಾಡ್ತಾ ಇಲ್ಲ ಆಡಿಯನ್ಸ್ಗೆ, ಬಟ್ ಈ ಥರ ವಿಚಾರ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಡಾಕ್ಟರ್ ಸ್ಪೆಸಿಫಿಕಲಿ ಈಗ ನೀವು ಹೇಳಿದ್ರೆ ಸಣ್ಣ ಮಕ್ಕಳಲ್ಲಿ ಈ ಥರ ಒಂದು ಕ್ಯಾನ್ಸರ್ ಇದ್ದಾಗ ಬ್ಲೀಡ್ ಆಗಬಹುದು ಅಂತ. ದೊಡ್ಡವರಲ್ಲಿ ಬೇರೆ ಕ್ಯಾನ್ಸರ್ಗಳು ಅಂದರೆ ಈಗ ಕ್ಯಾನ್ಸರ್ ಅಂದ ತಕ್ಷಣ ನಮಗೆ ವೆರೈಟಿ ಆಫ್ ಕ್ಯಾನ್ಸರ್ಗಳಿದ್ದಾವೆ, ಎಲ್ಲ ಕ್ಯಾನ್ಸರಲ್ಲೂ ಬ್ಲೀಡ್ ಆಗುತ್ತಾ ಅನ್ನುವಂಥ ಒಂದು ಕ್ವೆಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಎಲ್ಲ ಕ್ಯಾನ್ಸರು ಬ್ಲೀಡ್ ಆಗಲ್ಲ, ಬಟ್ ಮೂಗಲ್ಲಿ ಬರೋ ಯಾವ ಕ್ಯಾನ್ಸರ್ ಬೇಕಾದರೂ ಬ್ಲೀಡ್ ಆಗ್ಬೋದು. ಮೂಗಲ್ಲಿ ಸ್ವಲ್ಪ ವಯಸ್ಸಾಗಿದೆ, ಮೂಗಲ್ಲಿ ಬ್ಲೀಡ್ ಇದೆ, ಆಮೇಲೆ ಮೂಗು ಕಟ್ತಾ ಇದೆ ಅಂತಂದರೆ ನಮ್ಮದು ಫಸ್ಟ್ ಸಸ್ಪಿಷನ್ನೇ ಕ್ಯಾನ್ಸರ್ ಇರ್ಬೋದು ಅಂತ. ಸೊ ಮೂಗಲ್ಲಿ ಬರೋ ಯಾವ ಕ್ಯಾನ್ಸರ್ ಬೇಕಾದರೂ ಅದು ಮೂಗಿಂದ ಉತ್ಪತ್ತಿ ಆಗ್ತಿರ್ಬೋದು, ಇಲ್ಲ ಮೂಗು ಅಕ್ಕಪಕ್ಕ ಸೈನಸ್ ಗೂಡುಗಳು ಅಂತ ಹೇಳ್ತೀವಲ್ಲ ಅದರಿಂದ ಬರ್ತಿರೋದಿರ್ಬೋದು, ಯಾವುದಿದ್ರೂ ಬ್ಲೀಡ್ ಆಗೋ ಸಾಧ್ಯತೆ ಇರ್ಬೋದು. ಓಕೆ, ಸೈನಸ್ ಪ್ರಾಬ್ಲಮ್ಗೂ ಇದಕ್ಕೂ ಕನೆಕ್ಷನ್ ಇದೆಯಾ ಡಾಕ್ಟರ್? ಹೌದು ಇದೆ. ಸೈನಸ್ ಪ್ರಾಬ್ಲಮಲ್ಲಿ ಅದೂ ಒಂದು ಕಾಮನ್ ಕಾಸ್ ಬ್ಲೀಡ್ ಆಗಲಿಕ್ಕೆ. ಇಷ್ಟೊಂದು ಹೆಚ್ಚಿಗೆ ಬ್ಲೀಡ್ ಇಲ್ಲ, ಬಟ್ ಒಂದೊಂದ್ಸಲ ನೋಡಿದ್ದೀರಾ ಮೂಗಲ್ಲಿ ಗೊಣ್ಣೆ ಬರುತ್ತೆ, ನೀವು ಜೋರಾಗಿ ಹೋಗಿ ಸೀನ್ತೀರಿ, ವಾಶ್ ಬೇಸಿನಲ್ಲಿ ನೋಡಿದ್ರೆ ರಕ್ತ ಇರುತ್ತೆ ಅಲ್ವಾ, ಅದು ಪಾಸಿಬಲ್. ಅದು ಸೈನಸ್ ಇನ್ಫೆಕ್ಷನ್ ಆಗುತ್ತೆ. ನಾನು ಆಗಲೇ ಹೇಳಿದೆ, ಮೂಗಲ್ಲಿ ತುಂಬ ರಕ್ತನಾಳಗಳಿವೆ, ಅದನ್ನು ಕವರ್ ಮಾಡ್ತಿರೋ ಮೆಂಬ್ರೇನು ಭಾಳ ಡೆಲಿಕೇಟು. ಸೊ ಒಂಚೂರು ಏಟಾದ್ರೂ ರಕ್ತ ಬರ್ಬೋದು, ಅದು ಗೊಣ್ಣೆ ಜೊತೆ ಮಿಕ್ಸ್ ಆಗಿ ಬರೋ ಸಾಧ್ಯತೆ ಇರುತ್ತೆ. ಓಕೆ ಓಕೆ, ಹಾಗಾದ್ರೆ ಇದಕ್ಕಿಂತ ಮುಂಚೆ ಏನು ವಾರ್ನಿಂಗ್ ಸೈನ್ಸ್ ಇರೋದಿಲ್ಲ, ಸಡನ್ ಆಗಿ ಬ್ಲೀಡ್ ಆಗುತ್ತೆ? ಮೂಗು ಬ್ಲೀಡ್ ಯೂಶಲಿ ಸಡನ್ ಆಗಿ ಆಗುತ್ತೆ. ವಾರ್ನಿಂಗ್ ಸೈನ್ಸ್ ಅಂತಂದರೆ ನಮಗೆ ಸ್ವಲ್ಪ ಮೂಗು ಇರಿಟೇಷನ್ ಅನ್ಸ್ಬೋದು, ಇಲ್ಲ ಡ್ರೈ ಅನ್ಸ್ಬೋದು, ಇಲ್ಲ ಕೆಲವೊಮ್ಮೆ ನೀರ್ ತರ ಏನೋ ಬರ್ತಾ ಇದೆ ಅಂತ ಅನ್ಸ್ಬೋದು. ಇನ್ನ ಕಾಮನ್ ಮೂಗು ಹಿಂಭಾಗದಲ್ಲಿ ನೀರ್ ತರ ಏನೋ ಬರ್ತಾ ಇದೆ, ನುಂಗ್ತಾ ಇದೀನಿ ಅಂತ ಅನ್ಸ್ಬೋದು. ಆಮೇಲೆ ನೋಡಿದ್ರೆ ಅದು ರಕ್ತ ಇರ್ಬೋದು. ಸೊ ದೀಸ್ ವಾರ್ನಿಂಗ್ ಸೈನ್ಸ್ ಇರ್ಬೋದು. ಓಕೆ ಓಕೆ, ಹಾಗಿದ್ರೆ ಈಗ ಮನೆಯಲ್ಲಿ ಈ ಥರ ಆದಾಗ ಫಸ್ಟ್ ಏಡ್ ಮಾಡಬೇಕು ಅಂತ ಹೇಳಿದಾಗ ಕೆಲವರು ಮೇ ಬಿ ಕಾಟನ್ ಇಟ್ಕೊಳ್ಳೋ ಅಂಥದ್ದು ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳ್ತಾರೆ. ಸೊ ನಾವು ಮನೆಯಲ್ಲಿ ಆ ಥರ ಫಸ್ಟ್ ಏಡ್ ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ. ಕಾಟನ್ ಇಟ್ಕೊಳ್ಳೋದು ಒಳ್ಳೆ ಐಡಿಯಾ ಅಲ್ಲ, ಯಾಕೆಂದರೆ ಚಿಕ್ಕ ಕಾಟನ್ ಮಾಡಿ ಅದು ಒಳಗೋಗ್ಬಿಟ್ರೆ ಕಷ್ಟ. ಸೊ ಕಾಟನ್ ಇಟ್ಕೊಳ್ಳೋದು ಒಳ್ಳೆ ಐಡಿಯಾ ಅಲ್ಲ. ಐಸ್ ಪ್ಯಾಕ್ ಇಟ್ಕೋಬೋದು. ಐಸ್ ಸ್ವಲ್ಪ ಟೆಂಪ್ರೇಚರ್ ಕೂಲ್ ಮಾಡಿ ಬ್ಲೀಡಿಂಗ್ ನಿಲ್ಲಿಸೋ ಹೆಲ್ಪ್ ಮಾಡ್ಬೋದು. ಬಟ್ ಮೋರ್ ಇಂಪಾರ್ಟೆಂಟ್ ಅದೇ ಹೇಳಿದ್ನಲ್ಲ, ಡೈರೆಕ್ಟಾಗಿ ಪ್ರೆಷರ್ ಕೊಟ್ಟು ನಿಲ್ಲಿಸೋದು ತುಂಬಾ ಉಪಯೋಗ. ಅದನ್ನ ಮಾಡ್ಬೋದು. ಓಕೆ, ಈಗ ಐಸ್ ಪ್ಯಾಕ್ ಇಡ್ಬೋದು ಅಂತ ಹೇಳಿದ್ರೆ ಲೈಕ್ ಈ ಪಾರ್ಟ್ ಅಲ್ಲಿ ಇಟ್ಕೋಬಹುದು ಅಷ್ಟೇ, ಮೂಗ್ ಮೇಲೆ ಇಡ್ಬೋದು, ಎಷ್ಟು ತಡ್ಕೊಳಕ್ಕಾಗುತ್ತೋ ಅಷ್ಟು ಇಡ್ಬೋದು. ಓಕೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿರುತ್ತೆ ಡಾಕ್ಟರ್? ಈಗ ಓಕೆ, ಟ್ರೀಟ್ಮೆಂಟ್ಗಿಂತ ಮುಂಚೆ ನಾವು ನೋಡೋದಾದ್ರೆ ಟೆಸ್ಟ್ ಮಾಡಬೇಕಾಗತ್ತೆ, ಡಯಾಗ್ನೋಸಿಸ್ ಟೆಸ್ಟ್ ಮಾಡಿ ಅದಾದ್ಮೇಲೆ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಆಗ್ಲೇ ಹೇಳಿದ್ರಿ ಕಾರಣಗಳು ಬೇರೆ ಬೇರೆ ಇರಬಹುದು ಅಂತ. ಸೊ ಆ ಕಾರಣ ಏನು ಅನ್ನೋದನ್ನ ನೀವು ಪತ್ತೆ ಹಚ್ಚಬೇಕಾಗತ್ತೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ. ಸೊ ಒಂದ್ ಪೇಷಂಟ್ ಬಂದ್ರು ನೋಸ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಬಂದ್ರು ಅಂದಾಗ ಯಾವೆಲ್ಲ ಟೆಸ್ಟ್ ಅನ್ನ ಬೇಸಿಕ್ ಆಗಿ ಮಾಡ್ತೀರಾ ಅಂತ? ನೋಸ್ ಬ್ಲೀಡಿಂಗ್ ಅಂತ ಬಂದಾಗ ನಾವು ಫಸ್ಟ್ ನೋಡೋದು ಅದು ಆಕ್ಟಿವ್ ಇದೆಯಾ ಇಲ್ವಾ ಅಂತ. ಆಕ್ಟಿವ್ ಇದೆ ಅಂತಂದ್ರೆ ಅವ್ರು ಬಂದಾಗ್ಲೂ ಬ್ಲೀಡ್ ಆಗ್ತಾನೆ ಇದೆ, ಅದು ಆಕ್ಟಿವ್ ಬ್ಲೀಡಿಂಗ್ ಅಂತೀವಿ. ಇನ್ನೊಂದೇನು ಅಂತಂದ್ರೆ ಬಂತು ನಿಂತಿದೆ ತೋರ್ಸ್ಕೊಳಕ್ ಬಂದಿದ್ದೀವಿ ಅಂತ. ಸೊ ದ ಡಿಫ್ರೆನ್ಸ್ ಇವೆರಡರಲ್ಲಿ ಏನು ಡಿಫ್ರೆನ್ಸು ಅಂತಂದರೆ, ಇದು ಎಮರ್ಜೆನ್ಸಿ, ಅದು ಎಮರ್ಜೆನ್ಸಿ ಇಲ್ಲ. ಸೊ ಯಾರೋ ಬ್ಲಡ್ ಬರ್ತಾ ಇದೆ ಅಂತಂದರೆ ಅವ್ರನ್ನೇ ಫಸ್ಟ್ ಪ್ರಯಾರಿಟಿ ಕೊಟ್ಟು ನೋಡೋದು ಆಬ್ವಿಯಸ್ಲಿ. ಆಮೇಲೆ ನೆಕ್ಸ್ಟು ಬರ್ತಾ ಇದೆ ಅಂದಮೇಲೆ ಎಷ್ಟು ಬರ್ತಾ ಇದೆ. ಒಂದು ಚೂರು ಬರ್ತಾ ಇದೆ ಅಂತಂದರೆ ಅವರಿಗೆ ಯಾಕೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಒಂದು ಸ್ವಲ್ಪ ಡ್ರಾಪ್ಸ್ ಹಾಕೋದು, ಇಲ್ಲ ಔಷಧಿ ಹಾಕೋದು, ಇಲ್ಲ ಕಾಟ್ರಿ ಮಾಡೋದು, ಇವೆಲ್ಲ ಟ್ರೈ ಮಾಡ್ತೀವಿ. ಎಂಡೋಸ್ಕೋಪ್ ಹಾಕಿ ಎಲ್ಲಿಂದ ಬರ್ತಾ ಇದೆ ಕಂಡುಹಿಡಿಯೋಕ್ಕಾಗತ್ತಾ ನೋಡೋದು ಎಲ್ಲ ಮಾಡ್ತೀವಿ. ಅದಾದಮೇಲೆ ಪತ್ತೆ ಮಾಡಿದ ಮೇಲೆ ಹೆಂಗೆ ಟ್ರೀಟ್ ಮಾಡೋದು ಮಾಡ್ತೀವಿ. ಬಟ್ ಸಪೋಸ್ ತುಂಬ ಜೋರಾಗಿ ಬರ್ತಿದೆ ಅಂತಂದರೆ ನಮಗೂ ಏನು ಕಾಣಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ, ಇಂಥವ್ರಿಗೆ ಬ್ಯಾಂಡೇಜ್ ಥರ ಮಾಡಿಬಿಡ್ತೀವಿ. ಮೂಗಲ್ಲಿ ಪ್ಯಾಕ್ ಅಂತಂತೀವಿ, ಅದನ್ನು ಹಾಕಿ ಸೀಲ್ ಮಾಡ್ತೀವಿ. ಅದು ಚೆನ್ನಾಗಿ ಪ್ರೆಷರ್ ಕೊಟ್ಟು ರಕ್ತನಾಳಗಳಲ್ಲಿ ಬ್ಲೀಡ್ ಆಗದೆ ನೋಡ್ಕೊಳ್ಳುತ್ತೆ. ಈ ಪ್ಯಾಕ್ನ 24 hours-ಇಂದ 5 days-ವರೆಗೂ ಇಡ್ಬೋದು. ಓಕೆ, ಡಿಪೆಂಡಿಂಗ್ ಆನ್ ಏನು ಕಾಸು, ಬೇರೆ ಪೇಷಂಟ್ ಪ್ರೊಫೈಲ್ ನೋಡ್ತೀವಲ್ಲ ಅದನ್ನು ನೋಡಿಕೊಂಡು ಡಿಸೈಡ್ ಮಾಡ್ತೀವಿ. ಸೊ ಇದು ಇಮಿಡಿಯೇಟ್ಲಿ ಮಾಡೋ ಟ್ರೀಟ್ಮೆಂಟ್. ಓಕೆ, ಬಟ್ ಅದರ್ವೈಸ್ ಜನರಲಿ ಸ್ಪೀಕಿಂಗ್ ಈಗ ಒಂದು ನೋಸ್ ಬ್ಲೀಡ್ ಅಂತ ಬಂದರೆ ನಮಗೆ ನೀವು ಹೇಳಿದ್ದು ಭಾಳ ಕರೆಕ್ಟು. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಯಾಕೆ ಆಗ್ತಿದೆ. ಸೊ ಅವ್ರಿಗೆ ಬಂದ ತಕ್ಷಣ BP ನೋಡೋದು, BP ಹೆಚ್ಚಿಗೆ ಇದ್ರೆ ಅದೊಂದು ಕ್ಲೂ, ಅದರಿಂದನೇ ಇರ್ಬೋದು, ಅದರಿಂದ ಇರ್ಬೋದು ಅಂತ. ಎಷ್ಟೊಂದು ಜನ BP ಇರುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ, ಟ್ರೀಟ್ಮೆಂಟ್ ತಗೋತಾ ಇರಲ್ಲ. ಎಷ್ಟೊಂದು ಜನ ಯಾವುದೋ ಕಾರಣಕ್ಕೆ ಟ್ಯಾಬ್ಲೆಟ್ಸ್ ಮಿಸ್ ಮಾಡಿರ್ಬೋದು, ಆ ಥರ ಇರ್ಬೋದು. ಸೊ ಅದನ್ನೆಲ್ಲ ನೋಡ್ತೀವಿ. ಮೇನ್ ಏನು ಅಂತಂದರೆ ಒಂದು ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಎಂಡೋಸ್ಕೋಪಿ ಕೇಳಿರ್ಬೋದಲ್ಲ. ಹೌದು. ಸೊ ಅದು ಮೂಗೊಳಗೆ ಹೋಗಿ ಮೂಗನ್ನು ಕಂಪ್ಲೀಟ್ ಆಗಿ ಚೆಕ್ ಮಾಡೋದು. ಅದನ್ನ ಮಾಡಿದಾಗ ನಮಗೆ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗೋ ಚಾನ್ಸಸ್ ವೆರಿ ಹೈ. ಅಂದ್ರೆ ಯಾವ ಭಾಗದಿಂದ ಬರ್ತಾ ಇದೆ, ಇಲ್ಲ ಬೇರೆ ಏನಾದ್ಯಾ, ಯಾವ್ದಾದ್ರು ಗೆಡ್ಡೆ ಏನಾದ್ರು ಬೆಳ್ಕೊಂಡಿದ್ಯಾ, ಎನಿಥಿಂಗ್. ಸೊ ಏನ್ ಪ್ರಾಬ್ಲಮ್ ಇದೆ, ಎಲ್ಲಿಂದ ಬರ್ತಾ ಇದೆ ಕ್ಲೀನಾಗಿ ಕಂಡಿಡಿ. ಇನ್ನು ಕೆಲವರಿಗೆ ಸ್ಕ್ಯಾನಿಂಗ್ ಅವಶ್ಯಕತೆ ಇರ್ಬೋದು. ಸೊ ಅದನ್ನ ಮೇಲೆ
ಡಿಸೈಡ್ ಮಾಡ್ತೀವಿ ಮುಂದೆ ಏನು ಮಾಡ್ಬೋದು ಅಂತ. ಯೂಶಲಿ ನೋಸ್ ಬ್ಲೀಡ್ಕಿನ್ನ ಆ ನೋಸ್ ಬ್ಲೀಡ್ ಕಾರಣ ಏನಿರುತ್ತೋ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ. ಓಕೆ ಓಕೆ. ಹಾಗಿದ್ರೆ ಈಗ ಟೆಸ್ಟ್ ಮಾಡಿದಾಗ ಏನು ಕಾಸ್ ಬೇರೆ ಏನೂ ಕಾಣ್ತಿಲ್ಲ ಅಂದಾಗ ನೀವು ಕ್ಯಾನ್ಸರ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೀರಾ? ಕ್ಯಾನ್ಸರ್ಗೆ ಟೆಸ್ಟ್ ಇದೆ, ನಾವು ಎಂಡೋಸ್ಕೋಪಿ ಮಾಡ್ತೀವಲ್ಲ, ಕ್ಯಾನ್ಸರ್ ಇದ್ರೆ ಕಂಡು ಬಿಡುತ್ತೆ ನಮ್ಗೆ. ಓ, ಅಲ್ಲೇ ಗೊತ್ತಾಗ್ಬಿಡುತ್ತೆ, ಅಲ್ಲೇ ಗೊತ್ತಾಗುತ್ತೆ, ಎಂಡೋಸ್ಕೋಪಿಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಏನೇ ರೀಸನ್ಸ್ ಇದ್ರೂ ಕೂಡ ಹೌದು ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅದ್ರ ನಂತರ ನಾವೀಗ ಏನೋ ಗಡ್ಡೆ ನೋಡಿದ್ವಿ ಅಂತಂದ್ರೆ ಇಮಿಡಿಯೇಟ್ಲಿ ಸ್ಕ್ಯಾನ್ ಮಾಡ್ತೀವಿ, ಗೆಡ್ಡೆ ಎಲ್ಲಿಂದ ಬರ್ತಾ ಇದೆ, ಎಷ್ಟು ದೊಡ್ಡದಿದೆ ಅಂತ. ಕೆಲವು ಸಲ ಬಯೋಪ್ಸಿ ಅಂತ ಮಾಡ್ತೀವಿ, ಆ ಗೆಡ್ಡೆದೊಂದು ಸ್ಮಾಲ್ ಪೀಸ್ ತೆಗೆದು ಕಳಿಸ್ತೀವಿ, ಮಾಡೋದು ಅದು ಮೈಕ್ರೋಸ್ಕೋಪ್ ಅಲ್ಲಿ ಸ್ಟಡಿ ಮಾಡಿ ಹೇಳ್ತಾರೆ ನಮ್ಗೆ ಇಂತಿಂತ ಕಾಯಿಲೆ ಅದು ಅಂತ. ಅದನ್ನ ಟೈಪಿಫೈ ಮಾಡಿ ಅದರಿಂದ ನೋಡ್ತೀವಿ ಅದಕ್ಕೆ ಆಪರೇಷನ್ ಮಾಡಬೇಕಾ, ರೇಡಿಯೋಥೆರಪಿ ಕೊಡಬೇಕಾ, ಇಂಥವೆಲ್ಲ ಅದು ನೆಕ್ಸ್ಟ್ ಡಿಸಿಷನ್ ಇರುತ್ತೆ. ಓಕೆ ಓಕೆ. ಹಾಗಾದ್ರೆ ಈಗ ಒಂದ್ಸತಿ ನೋಸ್ ಬ್ಲೀಡ್ ಆಯಿತು, ನಿಂತು ಹೋಯಿತು, ಏನು ಅಷ್ಟೊಂದು ವರಿ ಮಾಡಲಿಲ್ಲ, ನೀವು ಹೇಳ್ದಂಗೆ ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಡುವಂಥ ಚಾನ್ಸಸ್ಸು ಇರುತ್ತೆ, ಅಥವಾ ಹೀಟ್ ಅಂತ ಹೇಳಿ ಬಿಟ್ಟು ಬಿಡೋ ಚಾನ್ಸಸ್ ಇರುತ್ತೆ. ಇವತ್ತು ಬ್ಲೀಡ್ ಆಯಿತು, ಇನ್ನು 1 ತಿಂಗಳು ಬಿಟ್ಟು ಅಥವಾ 2 ತಿಂಗಳು ಬಿಟ್ಟು, ಬೇಡ 1 ವರ್ಷನೇ ಬಿಟ್ಟು ಮತ್ತೆ ಬ್ಲೀಡ್ ಆಯಿತು, ಅಂದರೆ ತುಂಬ ರೇರ್ ಆಗಿ ಮತ್ತೆ ಬ್ಲೀಡ್ ಆಯಿತು. ಸೊ ಅವಾಗಿಂದ ಅವಾಗೆ ಬ್ಲೀಡ್ ಆಗ್ತಾ ಇಲ್ಲ, ತುಂಬ ರೇರ್ ಆಗಿ ಬ್ಲೀಡ್ ಆಯಿತು ಅಂತ ಹೇಳಿದಾಗ ವರಿ ಮಾಡಬೇಕಾಗುತ್ತಾ ಮತ್ತೆ ಅಂತ? ಯಾವ ನೋಸ್ ಬ್ಲೀಡ್ಗೂ ವರಿ ಮಾಡಬಾರ್ದು ನಾನು ಕೇಳಿದ್ರೆ, ಯಾಕೆಂದ್ರೆ ಎಲ್ಲ ನಮಗೆ ಗೊತ್ತಿದೆ, ಎಲ್ಲದಕ್ಕೂ ಕಾರಣ ಪತ್ತೆ ಹಚ್ಬೋದು, ಆಮೇಲೆ ಅದಕ್ಕೆ ಏನ್ ಟ್ರೀಟ್ಮೆಂಟು ಮಾಡ್ಬೋದು. ಸೊ ನಾನು ಕೇಳಿದ್ರೆ ದಟ್ ಇಸ್ ದ ಫಸ್ಟ್ ಥಿಂಗ್. ನೋಸ್ ಬ್ಲೀಡ್ ಅಂದ ತಕ್ಷಣ ಪ್ಯಾನಿಕ್, ಅದು ಒಂದೇ ಡ್ರಾಪ್ ಇರಲಿ ಇಲ್ಲ ಭಾಳ ಇರಲಿ, ಫಸ್ಟ್ ರಿಯಾಕ್ಷನ್ ಏನು ಅಂತಂದ್ರೆ ಭಯ. ಎಷ್ಟೊಂದು ಜನ ಬ್ರೈನ್ ಬ್ಲೀಡ್ ಆಗಿ ಹಾಗೆ ಬರ್ತಾ ಇದೆ ಅಂತಾನೆ ಅನ್ಕೊಳ್ಳೋದು, ತುಂಬ ಜನ ಅನ್ಕೊಳ್ಳೋದು ಇದು ತಲೆಯಲ್ಲಿ ಕಾರಣ, ಅದು ಮೂಗಿಂದ ಬರ್ತಾ ಇದೆ ಅಂತ. ಸೊ ಫಸ್ಟ್ ನಾನು ಹೇಳೋದು, ಮೂಗ್ ಬ್ಲೀಡ್ ಬಂದರೆ ಪ್ಯಾನಿಕ್ ಮಾಡಬೇಡಿ, ಸ್ವಲ್ಪ ಇದ್ದರೆ ಅದು ನಿಲ್ಲತ್ತೆ, ವೆಯ್ಟ್ ಮಾಡಿ ಆಮೇಲೆ ತೋರಿಸ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಕಾಯಬೇಡಿ, ನೀವು ಯಾವ ಫಸ್ಟ್ ಏಡು ಟ್ರೈ ಮಾಡೋದು ಬೇಡ, ಸ್ಟ್ರೇಟ್ ಬಂದು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳೋದು. ಓಕೆ, ಯಾಕಂತ ಹೇಳಿದ್ರೆ ನಮಗೆ ಕೆಲವೊಂದು ವಿಜುವಲ್ ಎಫೆಕ್ಟ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಹೇಳ್ಬೋದು. ನಾವು ಯಾವುದೋ ಒಂದು ವಿಜುವಲ್ ಅಲ್ಲಿ ಅಥವಾ ಮೂವೀಸ್ ಅಲ್ಲಿ ನೋಡಿರ್ತೀವಿ, ಆ ವ್ಯಕ್ತಿಗೆ ಏನೋ ದೊಡ್ಡದಾಗಿ ಹುಷಾರ್ ತಪ್ಪುತ್ತೆ ಅಂದಾಗ ಅದ್ರಲ್ಲಿ ಒನ್ ಆಫ್ ದ ಸಿಂಪ್ಟಮ್ ಏನಾಗಿರುತ್ತೆ, ಮೂಗಲ್ ರಕ್ತ ಬರುತ್ತೆ ಅಂತ. ಮೇ ಬಿ ಅದು ಕೂಡ ಇಂಪ್ಯಾಕ್ಟ್ ಆಗಿರಬಹುದು. ಸೊ ಮೂಗಲ್ ರಕ್ತ ಬಂತು, ಅದಾದ್ಮೇಲೆ ಅವರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಯ್ತು. ಸೊ ಹಾಗಾಗಿ ನಿಜ ಜೀವನದಲ್ಲಿ ಆ ಥರ ಆದಾಗಲೂ ಕೂಡ ಮೇ ಬಿ ಇದು ಅದೇ ಇರಬಹುದು, ಕ್ಯಾನ್ಸರೇ ಇರಬಹುದು, ದೊಡ್ಡ ಕಾಯಿಲೆ ಇರಬಹುದು, ಅಥವಾ ಮೆದುಳಿನ ಸಮಸ್ಯೆ ಇರಬಹುದು ಅಂತ ಅನ್ಕೊಳ್ಳುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಡಾಕ್ಟರ್, ನಿಮಗೆ ಗೊತ್ತಿರೋ ಹಾಗೆ ಇದನ್ನ ಬಿಟ್ಟು ಬೇರೆನಾದ್ರೂ ಮೆತ್ಸ್ ಇದೆಯಾ ನೋಸ್ ಬ್ಲೀಡಿಂಗ್ ಆಗೋದ್ರ ಬಗ್ಗೆ? ಸೊ ಯಾವಾಗ ವರಿ ಮಾಡಬೇಕು, ಯಾವಾಗ ವರಿ ಮಾಡಬಾರ್ದು? ಸೊ ಈ ಎರಡರ ನಡುವಿನ ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಯಾವಾಗ ವರಿ ಮಾಡಬಾರ್ದು, ನೋಸ್ ಬ್ಲೀಡ್ ಆದಾಗ ನೋಸ್ ಬ್ಲೀಡ್ ಆಗ್ತಿದೆಯಲ್ಲ ಅಂತ ವರಿ ಮಾಡಬಾರ್ದು. ಯಾವಾಗ ವರಿ ಮಾಡಬೇಕು, ಆಗಿದೆಯಲ್ಲ ಅದು ಯಾವ ಕಾರಣಕ್ಕೆ ಆಗ್ತಿದೆ ಅಂತ ಕಂಡುಹಿಡಿಯೋವಷ್ಟು ವರಿ ಮಾಡಬೇಕು. ಒಂದ್ಸಲ ಯಾವುದೋ ಆಯಿತು, ನಿಮ್ಗೆ ಈಗ ನೆಗಡಿ ಇದೆ, ಅದು ಗೊಣ್ಣೆಯಲ್ಲಿ ಒಂಚೂರು ರಕ್ತ ಬಂತು, ಪರವಾಗಿಲ್ಲ, ದಟ್ ಈಸ್ ಓಕೆ. ಯಾವಾಗಲೂ ಒಂದ್ಸಲ ಈ ಥರ ಬಿಸಿಲಲ್ಲಿ ತುಂಬ ಆಯಿತು, ಡ್ರೈ ಆಗಿತ್ತು, ನಿಮಗೆ ಗೊತ್ತು, ನೀವು ಬೆರಳು ಹಾಕಿ ಏಟ್ ಮಾಡ್ಕೊಂಡಿದ್ದೀರಾ, ರಕ್ತ ಬಂತು, ಓಕೆ. ಪದೇ ಪದೇ ಬರ್ತಾ ಇದ್ರೆ ದಯವಿಟ್ಟು ತೋರಿಸ್ಕೊಳ್ಳಿ. ಓಕೆ, ಅದನ್ನ ಕಂಪ್ಲೀಟಾಗಿ ಚೆಕ್ ಮಾಡಿ. ಯಾಕೆಂದರೆ ಈಗ ನೋಡಿ, ನಾನು ಆಗಲೇ ಹೇಳಿದೆ, ಎಷ್ಟೊಂದು ದೊಡ್ಡವ್ರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಇತ್ತೀಚೆಗೆ ಕೆಲವು ಮೆಡಿಸಿನ್ಸ್ ಇದ್ದಾವೆ. ಈ ಕ್ಲಾಸ್ ಆಫ್ ಮೆಡಿಸಿನ್ಸ್ ಯಾಕೆ ಕೊಡೋದು ಅಂತಂದರೆ, ರಕ್ತ ಸ್ವಲ್ಪ ಥಿನ್ನಾಗಿರಲಿ ಅಂತ, ಬ್ಲಡ್ ಥಿನ್ನರ್ಸ್ ಅಂತೀವಿ, ಆಂಟಿಕೋಆಗ್ಯುಲೆನ್ಸ್. ಇದು ಯಾಕೆ ಕೊಡೋದು ಅಂದರೆ, ಅವ್ರಿಗೆ ಬ್ಲಡ್ ಕ್ಲಾಟ್ ಆಗೋ ಶಕ್ತಿ ಹೆಚ್ಚಿಗೆ ಇರುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ಈ ವ್ಯಕ್ತಿಗಳಿಗೆ ಬ್ಲಡ್ ಕ್ಲಾಟ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಆ ಥರ ಕ್ಲಾಟ್ ಆದಾಗ ಕ್ಲಾಟ್ ಸ್ಟ್ರೋಕ್ ಕಾಸ್ ಮಾಡ್ಬೋದು. ಅವ್ರಿಗೆ ಆ ಥರ ಆಗಬಾರ್ದು ಅಂತ ಪ್ರಿವೆಂಟ್ ಮಾಡಬೇಕು ಅಂತ ಅವ್ರಿಗೆ ಬ್ಲಡ್ ಥಿನ್ನರ್ಸ್ ಅಂತ ಕೆಲವು ಔಷಧಿಗಳು ಕೊಡ್ತಾ ಇರ್ತಾರೆ. ಇದು ಏನು ಮಾಡುತ್ತೆ ಅಂತಂದರೆ, ಇದ್ರ ಸೈಡ್ ಎಫೆಕ್ಟು ಬ್ಲಡ್ ಬ್ಲೀಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇವರಿಗೆ ಮೂಗಲ್ ಬ್ಲೀಡ್ ಆಗೋ ಸಾಧ್ಯತೆ ಜಾಸ್ತಿ ಇದ್ದು, ಒಂಚೂರು ಏಟಾಯಿತು, ಇಲ್ಲ ಜೋರಾಗಿ ಸೀನಿದ್ರು, ಜೋರಾಗಿ ಮೂಗು ಏರ್ಸಿದ್ರು, ಏನೋ ಮೈಲ್ಡಾಗಿ ಏಟ್ ಬಿತ್ತು, ಯಾವುದಕ್ಕೆ ಬೇಕಾದರೂ ಬ್ಲೀಡ್ ಆಗ್ಬೋದು. ಸೊ ಈ ಥರ ಈಗ ನಾವೊಂದು 70+, 80+ ಯಾರೋ ಬಂದರು, ಅವ್ರಿಗೆ ನಮಗೆ ಗೊತ್ತಿರುತ್ತೆ, ಅವರು ಡ್ರಗ್ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಅವ್ರು ಇಂತಿಂಥ ಮೆಡಿಸಿನ್ಸ್ ತಗೋತಾ ಇದ್ದಾರೆ ಅಂತ. ಅಂದ್ರೂ ಸಹ ನನಗೆ ಅವ್ರಿಗೆ ಎಂಡೋಸ್ಕೋಪಿ ಮಾಡಿ ಬೇರೆ ಏನೋ ಕಾರಣ ಇದೆಯಾ ಅಂತ ತಿಳ್ಕೊಳ್ಳೋದು ಐ ವಿಲ್ ಪ್ರಿಫರ್. ಯಾಕೆಂದರೆ ಈ ಡ್ರಗ್ ಇದೆ, ಅದಕ್ಕೆ ಅವ್ರಿಗೆ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳಕ್ ಬರಲ್ಲ. ಅದನ್ನ ಮಾಡದೆ ವಿ ಶುಡ್ ನಾಟ್ ಮಿಸ್. ಅವ್ರಿಗೆ ಬೇರೆ ಏನು ಕ್ಯಾನ್ಸರ್ ಬೆಳೀತಾ ಇರ್ಬೋದು. ಸೊ ಆ ಥರ ಮಾಡಿ ಪತ್ತೆ ಹಿಡಿಯೋದು ಬೆಟರ್. ಸಡನ್ ಆಗಿ ಮೂಗಲ್ ಬ್ಲೀಡ್ ಆಗ್ತಿದೆ ಅಂದ್ರೆ ಇದೇ ಕಾರಣ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಖಂಡಿತ ಹೇಳ್ದಾಗೆ ಬೇರೆ ಬೇರೆ ಕಾರಣಗಳಿದಾವೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಈ ಸಮಸ್ಯೆ ಬರಬಹುದು, ಅಥವಾ ಈ ನೋಸ್ ಬ್ಲೀಡ್ ಆಗಬಹುದು. ಕಾರಣಗಳು ಬೇರೆ ಬೇರೆ ಇರಬಹುದು. ಓಕೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಅವಶ್ಯಕ ಆಗಿರುತ್ತೆ. ಅಂದ್ರೆ ಇದು ಯಾವ ಕಾರಣಕ್ಕೋಸ್ಕರ ಆಗತ್ತೆ, ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅನ್ನೋದ್ರ ಬಗ್ಗೆ. ಇದರಲ್ಲಿ ಸರ್ಜರಿ ಏನಾದ್ರು ಬೇಕಾಗತ್ತೆ? ಯಾಕಂತ ಹೇಳಿದ್ರೆ ನೀವು ಹೇಳಿದ್ರಿ ವರಿ ಮಾಡಬೇಡಿ ಅಂತ, ಅಂದ್ರೂ ಕೇಳ್ತಾ ಇದ್ದೀನಿ, ಬೇಕಾಗತ್ತಾ ಅನ್ನೋ ಒಂದು ಕ್ವಶನ್ ಬರುತ್ತೆ.
ಸೊ ಆಡಿಯನ್ಸ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಮ್ಯಾಮ್. ಕೆಲವು ಸಲ ಬೇಕಾಗುತ್ತೆ, ಯಾವ ಸಿಚುವೇಶನ್ ಬೇಕಾಗುತ್ತೆ. ಈಗ ನಾನು ಮೊದಲೇ ಹೇಳಿದೆ, ಕೆಲವರಿಗೆ ಕಂಬ ಸೊಟ್ಟ ಇರೋಕೆ ಬರುತ್ತೆ. ಕಂಬ ಸೊಟ್ಟ ಇರುತ್ತೆ ಅಂದರೆ ಈ ಸೆಪ್ಟಮ್ ಅಂತ ಏನಂತೀವಿ, ಕೆಲವರಿಗೆ ತುಂಬ ಬೆಂಡಾಗಿರುತ್ತೆ. ಆ ಬೆಂಡಿರೋವಾಗ ಗಾಳಿ ಆಡೋ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಕಡೆ ತುಂಬ ಡ್ರೈ ಆಗಿ ಅಲ್ಲಿಂದ ಬರ್ತಿರ್ಬೋದು. ಇಲ್ಲ ಇನ್ನು ಕೆಲವರಿಗೆ ಆ ಬೆಂಡ್ ಎಲ್ಲಿರುತ್ತೋ, ಶಾರ್ಪ್ ಬೆಂಡು, ಅಲ್ಲಿ ಬ್ಲೀಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ರಕ್ತನಾಳಗ ಆ ಬೆಂಡ್ ಮೇಲೆ ಹೋಗುವಾಗ ದೇ ಬಿಕಮ್ ಥಿನ್ನರ್. ಸೊ ಅಲ್ಲಿ ಡೆಲಿಕೇಟ್ ಇರೋದ್ರಿಂದ ಅಲ್ಲಿಂದ ಬ್ಲೀಡ್ ಆಗೋ ಚಾನ್ಸ್ ಇರುತ್ತೆ. ಈ ಥರ ಇದ್ದಾಗ ಅದನ್ನ ಸರ್ಜರಿ ಮಾಡಿ ಕರೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಅನಾವಶ್ಯಕವಾಗಿ ಬ್ಲೀಡ್ ಆಗೋ ನೆಸೆಸಿಟಿನೇ ಇಲ್ಲ, ಅದನ್ನ ಸರಿ ಮಾಡ್ಬೋದು. ಇನ್ನೊಂದೇನು ಅಂತಂದ್ರೆ, ಚಿಕ್ಕ ಮಕ್ಕಳಲ್ಲಿ ಕೆಲವು ಸಲ ಹೇಳಿದೆ, ಶೀತದ ಗಡ್ಡೆ ಅಡಿನಾಯ್ಡ್ಸ್ ಅಂತೀವಿ, ಅದರಿಂದ ಬ್ಲೀಡ್ ಆಗ್ತಿರ್ಬೋದು. ಅದು ಬ್ಲೀಡಿಂಗು ಕಾಸ್ ಮಾಡಿ ಆಮೇಲೆ ತುಂಬ ಅಬ್ಸ್ಟ್ರಕ್ಷನ್ ಕಾಸ್ ಮಾಡ್ತಾ ಇದ್ರೆ ಅದನ್ನು ಆಪ್ರೇಟ್ ಮಾಡ್ತೀವಿ. ಇನ್ನು ಕೆಲವರಿಗೆ ಗೆಡ್ಡೆ ಇದ್ರೆ, ಆಫ್ಕೋರ್ಸ್ ಮೂಗಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದ್ರೆ ಅದನ್ನು ತೆಗೆಸ್ಬೇಕಾಗತ್ತೆ. ಆಮೇಲೆ ಕೆಲವು ಸಿಚುವೇಶನಲ್ಲಿ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ನಾವೀಗ ಪ್ಯಾಕ್ ಮಾಡಿದ್ರೆ ನಿಲ್ಲತ್ತೆ, ಪ್ಯಾಕ್ ತೆಗೆದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನು ಮಾಡಿದ್ರೂ ಬರ್ತಾ ಇರುತ್ತೆ. ಇಂಥವ್ರಿಗೆ ಏನು ಮಾಡ್ತೀವಿ, ಅಲ್ಲಿ ಮೂಗಿಗೆ ಬ್ಲಡ್ ಸಪ್ಲೈ ಮಾಡೋ ಒಂದು ಮೇಜರ್ ರಕ್ತನಾಳ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್. ಅದನ್ನ ಆಪರೇಷನ್ ಮೂಲ ಎಲ್ಲಿಂದ ಹೋಗಿ ನೋಡ್ಬೇಕಾಗತ್ತೆ ರೂಟ್ ಅಲ್ಲಿ. ಸೊ ಅದನ್ನ ಆಪರೇಷನ್ ಥಿಯೇಟರ್ ಅಲ್ಲಿ ಎಂಡೋಸ್ಕೋಪಿ ಮೂಲಕ ಅದನ್ನ ಪತ್ತೆ ಹಿಡಿದು ಅದನ್ನೇ ಕ್ಲಾಂಪ್ ಮಾಡ್ತೀವಿ. ಸೊ ದಟ್ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಅಂತ. ದೀಸ್ ಆರ್ ಯೂಶಲಿ ನಾವು ಸರ್ಜರಿ ಯಾವ ಸಿಚುವೇಶನ್ ಬೇಕಾಗುತ್ತೆ ಅಂತಂದ್ರೆ ದೀಸ್ ಆರ್ ದ ಯೂಶುವಲ್ ಎಕ್ಸಾಂಪಲ್. ಸೊ ಇಂಥ ರೇರ್ ಕೇಸಸ್ ಅಲ್ಲಿ ಬೇಕಾಗುತ್ತೆ. ಹಾಗಂತ ಮೂಗಲ್ ರಕ್ತ ಬಂತು ಆಪರೇಷನ್ ಮಾಡಬೇಕು ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಡೈಲಿ ಲೈಫ್ ಅಲ್ಲಿ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಹೇಳಿದ್ರೆ ಪ್ರಿವೆನ್ಷನ್ ಟಿಪ್ಸ್ ಏನಾದ್ರು ಇದೆಯಾ? ಕ್ಯಾನ್ಸರ್ ಗೆಡ್ಡೆ ಆದ್ರೆ ನಾವ್ ಏನು ಮಾಡೋದಕ್ಕೆ ಆಗೋದಿಲ್ಲ, ಅದು ಒಂದು ಕೇಸ್. ಅದನ್ನ ಬಿಟ್ಟು ನೀವು ಹೇಳಿದ್ರಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಅನ್ನ ನಾವು ಮಾಡಬಹುದು ಅಥವಾ ವೆದರ್ ಎಫೆಕ್ಟ್ ಆಗಬಹುದು. ಸೊ ಪ್ರಿವೆನ್ಷನ್ ಟಿಪ್ಸ್ ಏನಾದ್ರು ಕೊಡಬಹುದಾ? ಬಹಳ ಸುಲಭ, ಚೆನ್ನಾಗಿ ನೀರು ಕುಡೀರಿ. ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಡಿಹೈಡ್ರೇಷನ್ ಬಹಳ ಇಂಪಾರ್ಟೆಂಟ್ ಅಲ್ವಾ ಇದನ್ನ ಕಾಸ್ ಮಾಡಕ್ಕೆ. ಸೊ ಮೂಗನ್ನ ಡ್ರೈ ಆಗಕ್ ಬಿಡಬೇಡಿ. ಆಮೇಲೆ ಬಹಳ ಇಂಪಾರ್ಟೆಂಟ್, ಡ್ರೈ ಆಗಿದೆ ಅಂದ ತಕ್ಷಣ ಬೆರಳು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸ್ಪೆಷಲಿ ಮನೇಲಿ ಮಕ್ಕಳು ಮಾಡ್ತಾ ಇದ್ರೆ ಅದನ್ನ ಜೆಂಟ್ಲಾಗಿ ಮಾಡೋದು ಬೇಡ ಅಂತ ಅದು ಪ್ರಿವೆಂಟ್ ಮಾಡಬೇಕು. ಇವೆರಡು ಮಾಡ್ಬೋದು. ಬೇರೆ ಏನು, ಐ ಥಿಂಕ್ ದೋಸ್ ಆರ್ ದ ಮೇನ್ ಕಾಸ್. ಓಕೆ ಓಕೆ ಇದಕ್ಕೆ ನೋ ಸ್ಪ್ರೇ ಅಥವಾ ಆಯಿಲ್ ಏನಾದರೂ ಕೊಡ್ತೀರಾ, ಹೇಗೆ ಅಂತ ಇರುತ್ತಾ? ಆ ಥರ ಏನಾದರೂ ಇರುತ್ತಾ ಬ್ಲೀಡ್ ಟ್ರೀಟ್ಮೆಂಟ್ ಅಂತ ಬಂದಾಗ? ಬ್ಲೀಡ್ ಆದವ್ರಿಗೆ ಖಂಡಿತ ಕೊಡ್ತೀವಿ, ನೋ ಸ್ಪ್ರೇಸ್ ಕೊಡ್ತೀವಿ. ಬಟ್ ಅದಕ್ಕೆ ಅಂತ ನಾವೇ ಸುಮ್ಮನೆ ಯಾವುದೋ ಸ್ಪ್ರೇ ಹಾಕೊಳ್ಳೋದು, ಆಮೇಲೆ ಆಯಿಲ್ಸ್ ಹಾಕೋದು, ಅದೆಲ್ಲ ಐ ಡೋಂಟ್ ರೆಕಮೆಂಡ್. ಎಸ್ಪೆಷಲಿ ನೇಸಲ್ ಡ್ರಾಪ್ಸ್ ಎಲ್ಲ ಸಿಗ್ತವೆ, ಅವೆಲ್ಲ ಲಾಂಗ್ ಟರ್ಮ್ ಹತ್ರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು ಒಳ್ಳೇದಲ್ಲ. ಏಕೆ ಎಲ್ಲ ಬೇರೆ ಬೇರೆ ಇದ್ದಾವೆ, ಅದ್ರದ್ದು ರೋಲು, ಅದರ ಎಫೆಕ್ಟು ಬೇರೆ ಇರ್ತವೆ, ಅದರದ್ದು ಸ್ಪೆಸಿಫಿಕ್ ಪ್ಲೇಸ್ ಇರುತ್ತೆ, ಇಂತಿದ್ರ ಸಿಚುವೇಶನ್ ಯೂಸ್ ಮಾಡಬೇಕು ಅಂತ. ಸೊ ನೀವೇ ಸ್ಪ್ರೇ ಹಾಕೊಳ್ಳೋದು ಅಷ್ಟು ಉಚಿತ ಅನ್ಸಲ್ಲ. ಓಕೆ ಓಕೆ ಡಾಕ್ಟರ್, ಫೈನಲಿ ಏನಾದರೂ ನಿಮ್ಮ ಕಡೆಯಿಂದ ಅಡ್ವೈಸ್ ಇತ್ತು ಅಂತ ಹೇಳೋದಾದ್ರೆ? ಮೂಗು ಭಾಳ ಇಂಪಾರ್ಟೆಂಟ್ ಆರ್ಗನ್, ನಮ್ಮ ಮುಖಕ್ಕೆ ಒಂದು ಕ್ಯಾರೆಕ್ಟರ್ ಕೊಡುತ್ತೆ. ಬಟ್ ನಾವು ಅದು ಪ್ರಾಬ್ಲಮ್ ಮಾಡೋರ್ಗು ನಾವು ಅದನ್ನ ಗಮನಿಸೋದೇ ಇಲ್ಲ ಅಲ್ವಾ? ನೆಗಡಿ ಆದಾಗಲೇ ಮೂಗು, ಅಲ್ಲಿವರೆಗೂ ನಾವು ಅದನ್ನ ನೆನೆಸ್ಕೊಳ್ಳೋದೇ ಇಲ್ಲ. ಮೂಗನ್ನ ತೊಂದರೆ ಕೊಡಬೇಡಿ. ತೊಂದರೆ ಕೊಟ್ರೆ ಅದು ನಿಮಗೆ ತೊಂದರೆ ಕೊಡುತ್ತೆ. ಹೌದು, ಚೆನ್ನಾಗಿ ನೀರು ಕುಡೀರಿ, ಸ್ಟೇ ಹೈಡ್ರೇಟೆಡ್, ಅದು ಬಹಳ ಇಂಪಾರ್ಟೆಂಟ್. ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಯಾವ ರೀತಿಯಾಗಿ ನೋಸ್ ಬ್ಲೀಡ್ ಆಗುತ್ತೆ, ಇದಕ್ಕೆ ಕಾರಣಗಳೇನಿದ್ದಾವೆ, ಸೊ ಹೇಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದಾವೆ, ಸುಮ್ಮನೆ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಸ್ ಬ್ಲೀಡಿಂಗ್ ಅಥವಾ ಮೂಗಿನಲ್ಲಿ ಉಂಟಾಗುವಂತಹ ರಕ್ತಸ್ರಾವದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.